ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನೇಸರಗಿ ಮಲ್ಲಾಪುರ ಇಲ್ಲಿನ ವಲಯ ಅರಣ್ಯ ಅಧಿಕಾರಿ ಬಸವರಾಜ್ ವಾಳಿದವರು ಬೆಳಗಾವಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಪದೋನ್ನತಿ ಹೊಂದಿದ್ರು. ಅವರಿಗೆ ಇಲಾಖೆ ವತಿಯಿಂದ ಸನ್ಮಾನಿಸಲಾಗಿದೆ. ನಂತರ ಮಾತನಾಡಿ ಅವರು, ಇಲಾಖೆಯಲ್ಲಿ ಪ್ರತಿಯೊಬ್ಬ ಸಿಬ್ಬಂದಿಯೂ ಸಹಕಾರ ಕೊಟ್ಟಿದ್ದೀರಿ. ಹಾಗೆ ಈಗ ಹೊಸದಾಗಿ ನಿಯೋಜನೆಯಾದ ವಲಯ ಅರಣ್ಯಾಧಿಕಾರಿ ಪ್ರಸನ್ನ ಬೆಲ್ಲದ್ ಅವರಿಗೆ ಸಹಕಾರ ಕೊಟ್ಟು ಇಲಾಖೆಗೆ ಗೌರವ ತರುವಂತಹ ಕೆಲಸ ಮಾಡಿ ನೇಸರಗಿ ವಲಯದಲ್ಲಿ ಅರಣ್ಯದ ಬಗ್ಗೆ ಜನರಲ್ಲಿ ತಿಳುವಳಿಕೆ ಮೂಡಿಸಿ ಅರಣ್ಯ ನಾಶವಾಗದಂತೆ ಮಾಡಬೇಕು. ಗಸ್ತು ವನಪಾಲಕರು ಗುಡ್ಡದಲ್ಲಿ ತಿರುಗಾಡಬೇಕಾದರೆ ಹೆಚ್ಚಿನ ಜಾಗೃತಿ ವಹಿಸಿ ಎಂದರು. ನೇಸರಗಿ ವಲಯ ಅರಣ್ಯ ಇಲಾಖೆಯಿಂದ ವರ್ಗಾವಣೆಯಾದ ಸಿಬ್ಬಂದಿಗಳಿಗೆ ಸನ್ಮಾನಿಸಲಾಗಿದೆ. ತುಂಬಾ ಧನ್ಯವಾದಗಳು. ಬಹಳ ವರ್ಷದಿಂದ ಒಂದು ಪ್ರಮೋಷನ್ ಪೆಂಡಿಂಗ್ ಇತ್ತು. ಇವರ ಆಶೀರ್ವಾದದಿಂದ ನನ್ನೆಲ್ಲ ಎಲ್ಲ ಸ್ನೇಹಿತರು, ನನ್ನೆಲ್ಲ ಸಿಬ್ಬಂದಿ ಹೆಚ್ಚು ಅನ್ನೋಕ್ಕಿಂತ ನನ್ನ ಒಂದು ಕುಟುಂಬದ ಥರ ನೀವೆಲ್ಲರೂ ಇರ್ತೀರಿ, ಇನ್ನು ಮುಂದೆ ಇರ್ತೀರಿ. ಅದೇ ಥರ ಭಾವನೆ ಇಟ್ಕೊಂಡು ಇಲ್ಲಿ ಕೆಲಸ ಮಾಡೋಣ. ಇವರು ಒಳ್ಳೇದು ಮಾಡಲಿ ಹೇಳ್ತಾ ಇದ್ದಾಗ ನನಗೆ ಭಾಳ ಹೆಲ್ಪ್ ಮಾಡಿದ್ರು. ಸೊ ಅವ್ರ ಲೆಗಸಿನ ನಮಗೂ ಪುಣ್ಯ ಆಗುತ್ತೆ. ಸರ್ ಕಡೆಯಿಂದ ನಾನು ಜಾಸ್ತಿ ಸರ್ ಹೆಂಗಂದ್ರೆ ಹೋದ ವರ್ಷ ನಾನು ಕಳೆದ ಈಗ ಮೊದಲು ನೀವು ವಾಟರ್ ಮಾಡಿಸ್ಕೋ ಜಾಸ್ತಿ ಮೊದಲು ವಾಟರ್ ಮಾಡಿಸ್ಕೋ ಜಾಸ್ತಿ ಹೇಳ್ತಾ ಇದ್ರು. ಅದು ಅವ್ರು ದೊಡ್ಡ ಗುಣ. ನಮಗೂ ಒಂದು ಆಸೆ ಇತ್ತು, ಸರ್ ಈ ಊರಾಗ ಪ್ರಮೋಷನ್ ಆಗ್ಬೋದು. ಅದು ಅವ್ರಿಗೆ ಹೆಮ್ಮೆಯ ಸಂಗತಿ. ಈ ಊರಾಗ ಇದ್ದ ರೇಂಜ್ನಾಗಿಂದ ಪ್ರಮೋಷನ್ ಆಗಿ ಹೆಮ್ಮೆಯಾಗಿದೆ. ಸರ್ ಹೆಂಗೆ ಶಾರ್ಟ್ಲಿ ಸೇಫ್ ಆಗ್ತಾರೆ ಇದೆಲ್ಲ ಸರ್ ಹೆಂಗೆ ಗೈಡೆನ್ಸ್ ಸೇಫ್ ಗೈಡೆನ್ಸ್ ಎಲ್ಲ ಸರ್ ಏನು ವಿಷನ್ಸ್ ಇದೆಲ್ಲ ಅವೆಲ್ಲ ನಾವು ವಿಷನ್ಸ್ ಎಲ್ಲ ಕಂಪ್ಲೀಟ್ ಎಲ್ಲಿವರೆಗೂ ನಾವು ಸರ್ವಿಸ್ ಮಾಡ್ತೀವಿ. ಎಲ್ಲರಿಗೂ ಯಾಕಂದ್ರೆ ನಮ್ಮ ಕರ್ತವ್ಯ ನಮ್ಗೆಲ್ಲರಿಗೂ ಗೊತ್ತಿರ್ತದೆ. ಆದ್ರೂ ಒಂದು ಎಲ್ಲರಿಗೂ ಹೆಂಗಂತಂದ್ರೆ ನಾವು ಸಾಹೇಬ್ರ ಜೊತೆ ನಮ್ಮದು ಒಡನಾಟ ಭಾಳ. ಯಾಕಂತಂದ್ರೆ ಎಲ್ಲ ಸಿಬ್ಬಂದಿಗಳನ್ನು ಕರ್ಕೊಂಡು ಕೆಲಸ ಮಾಡ್ಕೊಳ್ಬೇಕಂತೂ ಸುದೀರ್ಘವಾಗಿ ಅವ್ರ ಜೊತೆ 4 ವರ್ಷಗಳ ಕಾಲ ಏನಾಗುತ್ತೆ ಅಂದ್ರೆ ಎಲ್ಲರೂ ಆಲ್ಮೋಸ್ಟ್ 2 ವರ್ಷ ಇರ್ತಾರೆ. ನಮ್ಮ ಸಾಹೇಬ್ರ ಜೊತೆ 4 ವರ್ಷಗಳಿಗೆ ನಮ್ಗೆ ಅವ್ರ ಕೈ ಕೆಲಸ ಮಾಡಿದ್ದೀವಿ. ಎಲ್ಲಾ ಕಾರ್ಯಗಳಾಗಲಿ ಏನಾಗಲಿ ಎಲ್ಲರೂ ನಮ್ಗೆ ಏನೋ ಸಮಸ್ಯೆ. ಸಂದರ್ಭದಲ್ಲಿ ಹುಕ್ಕೇರಿ ವಲಯ ಅರಣ್ಯ ಅಧಿಕಾರಿ ಬಿಎಲ್ ಸಂತಿ, ಅಶೋಕ ಬಿಜಗತಿ, ಉಪ ವಲಯ ಅರಣ್ಯ ಅಧಿಕಾರಿ ಪ್ರಶಾಂತ್ ಕರಿಗಾರ್, ಆರ್ಯಂ ರಾಜನವರ್, ಸದಾಶಿವ ಮಾತರ್, ಎಜೆಗಡ, ಈರಪ್ಪ ಕಮತ, ವೀರೇಶ್ ಕುಮಾರ್, ಸಿವೈ ಕೋಮನವರ್, ಸುರೇಶ್ ನಾಯ್ಕ, ರಾಜು ಗಿರಿಗಿರಿ, ಮಹೇಶ್ ಕಿಲಾರಿ, ಪ್ರಕಾಶ್ ಲೋಕನವರ್, ರಮೇಶ್ ರೇಮಾಯಿ, ಸಿದ್ದಪ್ಪ ಜಕ್ಕನವರ್, ಅಶೋಕ ಪೂಜೇರಿ, ಗೌಡಪ್ಪ ನಾಯ್ಕರ್, ಸಿದ್ದಪ್ಪ ನಾಯ್ಕ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.